ಒಂದು ಸೈಟ್ ಒಂದು 4-5 ವರ್ಷದಿಂದ ವ್ಯಾಪಾರ ಆಗಿಲ್ಲ. 10 ಸಲ ವ್ಯಾಪಾರ ಆಗಿ ಕಿತ್ತೋಗೋದು. ಇಲ್ಲಿ ಬಂದು ಫಸ್ಟ್ ಕೋಡೇಶ್ವರ ನಿಮ್ಗೆ ಎಲ್ಲ ನಿಮ್ಮ ಜೊತೆ ಮಾಡ್ತಾರೆ ಹಿಂಗೆ ಹೀಗೆ ಅಂತ ಇದೆ. ಒಂದು 3 ವಾರ ಇಲ್ಲ 5 ವಾರ ನೀರು ಹಾಕ್ಸಲ್ಲಪ್ಪ, ತಾಯಿಗೆ ಕಾಣಿಗೆ ಕಟ್ಕೊ ಎಲ್ಲ ಒಳ್ಳೇದಾಗುತ್ತೆ. ಗುರು ಹೇಳಿದಂಗೆ ಎಲ್ಲ ಕಾಣಿಗೆ ಕಟ್ಕೊಂಡಿದ್ದು ಅದು 2 ವಾರ ಹಾಕ್ಸ್ಕೊಂಡು 3ನೇ ವಾರಕ್ಕೆ ಯಾರೋ ಬಂದ್ರು ವ್ಯಾಪಾರ ಆಯ್ತು. ಎಲ್ಲ 15 ಸಾವಿರ ವ್ಯಾಪಾರ ಆಗಿ ರಿಜಿಸ್ಟರ್ ಆಗುತ್ತೆ. ನಾನು ಅನ್ಕೊಂಡಿದ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು ಅಮೌಂಟ್. ತಾಯಿ ಬಂದು ಹೋದ್ಮೇಲೆ 15ಕ್ಕೆ 4 ಪ್ರಾಪರ್ಟಿ ಸಿಕ್ಕಿತ್ತು. ಇನ್ನು 2 ಪ್ರಾಪರ್ಟಿ ಆಲ್ರೆಡಿ ಆಯ್ತು, ರಿಜಿಸ್ಟರ್ ಆಗೋಯ್ತು. ನಾನು ಆಲ್ರೆಡಿ ಬೇರೆ ಕಡೆ ಫಾರ್ಮ್ ಹೌಸ್ ತಗೊಂಡಾಯ್ತು. ಎಲ್ಲ ನಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದೀವಿ ನಾವು, ಜಾಗ ನೋಡ್ತಿದ್ದಾರೆ ಬರ್ತಿದ್ದಾರೆ, ನಮ್ಮ ಜಾಗನ ತಗೊಳ್ಳಕ್ಕೆ ಆಗ್ತಿಲ್ಲ ಅಥವಾ ನಮಗೆ ಆ ವ್ಯಾಪಾರದಲ್ಲಿ ಅಡೆತಡೆ ಆಗ್ತಿದೆ ಅನ್ನುವಂಥವ್ರು ಭಾಳ ವರ್ಷದಿಂದ ನಮ್ಮ ಮನೆ ಸೇಲ್ ಆಗ್ತಿಲ್ಲ ಅಥವಾ ಸೈಟ್ ಸೇಲ್ ಆಗ್ತಿಲ್ಲ, ಜಮೀನು ಮಾರಾಟ ಆಗ್ತಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಈಶಾನ್ಯದಲ್ಲಿ ಸೂರ್ಯನಿಗೆ ಎದುರ ನಿಂತು ಈಶಾನ್ಯದಲ್ಲಿ ಒಂದಿಡಿ ಮಣ್ಣು ಹಳಸಿನ ಕಟ್ಟಿಗೆ ಒಂದಿಡಿ ಅಥವಾ 3 ಅಡಿ ಹಳಸಿನ ಕಟ್ಟಿಗೆನ ತಂದು ಹೋಮಕ್ಕೆ ಹಾಕೋದ್ರಿಂದ ಪರಿಹಾರ ಆಗ್ತದೆ. ಪ್ರತ್ಯಂಗಿರ ಹೋಮಕ್ಕೆ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಮ ನಡೆಯುವಂಥದ್ದು ಸಮಯ 12ರಿಂದ 1 ಗಂಟೆಗೆ. ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ.